ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್. ಇವತ್ತು ನಾನು ನಮ್ಮೂರಲ್ಲಿ ನಮ್ಮ ತೋಟದಲ್ಲಿ ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡಿರೋದು ವಿಡಿಯೋನ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಹಳ್ಳಿ ವಿಡಿಯೋಗಳು ಇಷ್ಟ ಆಗುತ್ತಾ, ಅಲ್ಲಿನ ವಾತಾವರಣ ಇಷ್ಟ ಆಗುತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಮಗಂತೂ ನಮ್ಮೂರಿಗೆ ಹೋದರೆ ನಮ್ಮ ತೋಟದಲ್ಲೇ ಇಡೀ ದಿನ ಟೈಮ್ ಪಾಸ್ ಮಾಡಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ತೋಟ. ನಾನು ಮಕ್ಕಳು ಎಲ್ಲ ರಜಾ ಇದ್ದಾಗ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿರೋದಿದು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಗ್ರೀನಾಗಿ ಕಾಣ್ತಾ ಇದೆ ಅಂತ. ಇದು ನಮ್ಮ ತಂದೆ ತುಂಬ ಕಷ್ಟಪಟ್ಟು ಬೆಳೆಸಿದಂಥ ತೋಟ ಫ್ರೆಂಡ್ಸ್. ಎಲ್ಲ ಅಡಿಕೆ, ತೆಂಗು, ಇನ್ನೂ ಏನೇನೋ ಗಿಡಗಳು ಹಾಕಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಸೀಬೆ ಗಿಡ ಬಂತು. ನಿಮ್ಮ ಕಡೆ ಎಲ್ಲ ಏನು ಹೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ. ನಾವು ಸೀಬೆ ಗಿಡ ಅಂತಲೇ ಹೇಳ್ತೀವಿ. ಸೀಬೆ ಹಣ್ಣೇನು ಬಿಟ್ಟಿಲ್ಲ ಫ್ರೆಂಡ್ಸ್. ಹಾಗೆ ಮುಂದೆ ಹೋಗ್ತಾ ಇದ್ದರೆ ನಿಂಬೆ ಗಿಡ ಸಿಗುತ್ತೆ, ಬಾಳೆ ಗಿಡ ಸಿಗುತ್ತೆ. ಹಿಂಗೆ ತೋಟದಲ್ಲಿ ಯಾವ್ಯಾವ ಗಿಡಗಳು, ಹಣ್ಣು ಗಿಡಗಳು ಅನ್ನೋದೆಲ್ಲ ಬೆಳೆಸಿದ್ದೀವಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಡೂಪ್ಲೆಕ್ಸ್ ಅಂತ ಹೇಳ್ತಿದ್ರು. ಮನೆ ಎಲ್ಲ ಫಿನಿಶಿಂಗ್ ಆದಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್, ನೋಡಿಲ್ಲ ನಾನು ವಿಡಿಯೋ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ವಿಡಿಯೋ ಶೇಕ್ ಆಗಿದೆ ಫ್ರೆಂಡ್ಸ್. ಪ್ಲೀಸ್ ಏನು ಅಂದ್ಕೊಂಬೇಡಿ. ನಿಮಗೆಲ್ಲ ನಾನು ಮಾಡ್ತಾ ಇರೋ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಎಲ್ಲ ನಮಗೆ ತುಂಬ ಮುಖ್ಯ. ನೋಡಿ ಯಾವ ಥರ ಎಲ್ಲ ಗ್ರೀನರಿ ಕಾಣ್ತಾ ಇದೆ ಅಂತ. ನಮಗೆ ಎಲ್ಲ ಸಿಟಿಲಿದ್ದು ಬೇಜಾರಾದಾಗ, ಮಕ್ಳಿಗೆ ರಜಾ ಬಂದಾಗ ನಾವು ಹೋಗಿ ನಮ್ಮ ತೋಟದಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಬಾಳೆ ಗಿಡ ಕಾಣ್ತಾ ಇದೆ. ಇನ್ನು ಬಾಳೆ ಗಿಡದಲ್ಲಿ ಏನೂ ಹಣ್ಣೆಲ್ಲ ಬಿಟ್ಟಿಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಪರಂಗಿ ಗಿಡ ಕಾಣಿಸ್ಬೋದು. ಹಾಗೆ ನೋಡಿ, ತೆಂಗಿನ ಮರದಲ್ಲೆಲ್ಲ ಕಾಯಿ ಚೆನ್ನಾಗಿ ಬಿಟ್ಟಿದೆ ಫ್ರೆಂಡ್ಸ್. ನಾವು ಹೋದರೆ ಒಂದು ಎರಡೆರಡು ಗೊನೆ ಇಳಿಸ್ಕೊಂಬಿಡ್ತೀವಿ. ನಮಗೊಂದು ಗೊನೆ ಎಲ್ಲ ಸಾಕಾಗಲ್ಲ ಫ್ರೆಂಡ್ಸ್. ಒಬ್ಬೊಬ್ಬರು 2-3 ಕುಡಿದ್ಬಿಟ್ಟು ಬಂದುಬಿಡೋದು. ಅದೇ ಹೇಳ್ತಾರೆ, ಕೋತಿಗಳು ತೋಟಕ್ಕೆ ಬಂದರೆ ಹೆಂಗೆ ಇದಾಗುತ್ತೋ ಹಂಗಾಗುತ್ತೆ ಅಂತ ಹೇಳ್ತಿರ್ತಾರೆ ಫ್ರೆಂಡ್ಸ್. ಹೋಗೋದೇ ಅಪರೂಪಕ್ಕೆ, ಹೋದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಕುಡಿಬೇಕಲ್ವಾ. ನೋಡಿ, ಆ ಕಡೆ ಎಲ್ಲ ಬೇಲಿ ಗಿಡ ಬೆಳ್ಕೊಂಬಿಟ್ಟೈತೆ. ಎಲ್ಲ ಕ್ಲೀನ್ ಮಾಡಿಸ್ಬೇಕು. ನಿಮಗೂ ಯಾರಿಗೆಲ್ಲ ಈ ಥರ ಹಳ್ಳಿ ಜೀವನಗಳು, ಹಳ್ಳಿ ವಾತಾವರಣಗಳು ಇಷ್ಟ ಆಗುತ್ತೆ ಅನ್ನೋದು ತಿಳಿಸಿ ಫ್ರೆಂಡ್ಸ್. ಸಿಟಿಲಿರೋರಿಗೆ ಸ್ವಲ್ಪ ಹಳ್ಳಿ ಜೀವನ ಕಷ್ಟ ಆಗ್ಬೋದು. ನಮಗೆ ಇಲ್ಲ, ನಾವು ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದು ಸಿಟಿಲೂ ಇದ್ದು ಎಲ್ಲ ಥರ ಜೀವನಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಎಲ್ಲೋದ್ರೂ ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ ಫ್ರೆಂಡ್ಸ್. ನಾವು ಇಲ್ಲೇ ಇರಬೇಕು, ಅಲ್ಲೇ ಇರಬೇಕು ಅಂತ ಏನಿಲ್ಲ. ನೋಡಿ, ಇಲ್ಲೂ ಬಾಳೆ ಗಿಡ ಇದೆ. ಇನ್ನೂ ಯಾವುದ್ರಲ್ಲೂ ಕಾಯಿ ಬಿಟ್ಟಿಲ್ಲ ಫ್ರೆಂಡ್ಸ್. ಈ ಸರಿ ಅಡಿಕೆ ಫಸಲು ಚೆನ್ನಾಗಿತ್ತು. ಹಾಗೆ ತೆಂಗಿನ ಗಿಡದಲ್ಲಿ ಕಾಯಿಗಳು ಚೆನ್ನಾಗಿ ಬಿಟ್ಟಿತ್ತು ಫ್ರೆಂಡ್ಸ್.
ಮಕ್ಳಿಗೆ ರಜಾ ಬಂದ್ಬಿಟ್ರೆ ಅವರಿಗೆ ಊರುಗಳ್ಗೆ ಹೋಗೋದು ಅಂದರೆ ಅವರು ತಡೆಯೋಕ್ಕೆ ಆಗಲ್ಲ ಫ್ರೆಂಡ್ಸ್. ಆ ಥರ ಕೆಲವು ಮಕ್ಳುಗಳು ಹಳ್ಳಿ ಜೀವನ ಇಷ್ಟ ಆಗಲ್ಲ. ನಮ್ಮ ಮಕ್ಳಿಗಂತೂ ಹಳ್ಳಿ ಅಂದರೆ ಪಂಚಪ್ರಾಣ. ನೋಡಿ, ತೆಂಗಿನ ಮರದಲ್ಲೆಲ್ಲ ಎಳ್ನೀರು ಚೆನ್ನಾಗೇ ಬಿಟ್ಟಿದೆ ಈ ಸರಿ. ಈ ಮರದಲ್ಲೇ ಫ್ರೆಂಡ್ಸ್ 2 ಗೊನೆ ತೆಗ್ಕೊಂಡಿದ್ದು ನಾವು. ಹಾಗೆ ಇಲ್ಲಿ ಮುಂದೆ ಬಂದರೆ ಒಂದು ಪಿಂಕ್ ಕಲರ್ದು ಕಣಗಿಲೆ ಗಿಡ ಐತೆ ಫ್ರೆಂಡ್ಸ್. ಅದ್ರ ಪಕ್ಕದಲ್ಲಿ ಒಂದು ಪಾರಿಜಾತ ಗಿಡ ಐತೆ. ಆ ಪಾರಿಜಾತ ಗಿಡದ ಹತ್ರ ನಮಗೆ ಬೇಜಾರಾಗೋದೊಂದು ವಿಷಯನೂ ಇದೆ ಫ್ರೆಂಡ್ಸ್, ಬಟ್ ನಾನು ಅದನ್ನು ಹೇಳೋಕ್ಕಾಗಲ್ಲ. ಹಾಗೆ ಅಲ್ಲಿ ನೋಡಿ, ಇದು ಇಲ್ಲೊಂದು ಮಾವಿನ ಗಿಡ ಚಿಕ್ಕದು. ಆ ಕಡೆ ಪಕ್ಕದ ಜಮೀನವರೆಲ್ಲ ಸಡೆ ಗಿಡ ಅಂತ ಹಾಕ್ಕೊಂಡವ್ರೆ. ಇದು ರೂಮ್ ಫ್ರೆಂಡ್ಸ್. ಇದು ಈ ಕಡೆ ಫಸ್ಟ್ ರೂಮಲ್ಲೆಲ್ಲ ಬರೀ ಕಾಯಿ, ಕೊಬ್ಬರಿ, ಬೇರೆ ಸಾಮಾನೆಲ್ಲ ಹಾಕ್ಕೊಂಡಿದ್ದೀವಿ. ಆ ಕಡೆ ಬರೀ ಸ್ಟಾರ್ಟ್ರು ಅಂತಾರಲ್ಲ ಅದನ್ನು ಮಾತ್ರ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಈ ಕಡೆ ರೂಮಲ್ಲಿ, ಫಸ್ಟ್ ರೂಮಲ್ಲಿ ಬರೀ ಕಾಯಿ, ಕೊಬ್ಬರಿ, ಬೇರೆ ಬೇರೆ ಸಾಮಾನೆಲ್ಲ ಹಾಕ್ಕೊಂಡಿದ್ದೀವಿ. ಈ ಕಡೆ ಸ್ಟಾರ್ಟ್ ಇಟ್ಟಿದ್ದೀವಿ ಫ್ರೆಂಡ್ಸ್. ಹಿಂದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನರಿ ಅಂದರೆ ಇಲ್ಲೇ ಇದ್ಬಿಡಬೇಕು ಅನಿಸುತ್ತೆ ಫ್ರೆಂಡ್ಸ್. ನಾವೆಲ್ಲ ಹೋಗಿ ಸೇರ್ಕೊಂಬಿಟ್ವಿ ನಮ್ಮ ತೋಟದಲ್ಲಿ ಅಂದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಆ ಥರ ಟೈಮ್ ಪಾಸ್ ಆಗುತ್ತೆ. ನಿಮಗೂ ಎಲ್ಲ ಈ ಥರ ವಾತಾವರಣಗಳು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಬರೀ ಸಡೆ ಗಿಡ ಅಂತಾರಲ್ಲ ಅದು ಬೆಳೆಸಿದ್ದಾರೆ ಪಕ್ಕದ ಜಮೀನವರು. ಫುಲ್ಲು ಎಲ್ಲ ಕೆಳಗಿನವರೆಗೂ ಬರೀ ಗ್ರೀನರಿನೇ ಫ್ರೆಂಡ್ಸ್ ಕಾಣ್ತಾ ಇರೋದು. ನೋಡಿ, ಹಾಗೆ ಮುಂದೆ ಬಂದರೆ 2 ಹಲಸಿನ ಮರ ಐತೆ. ಇದು ಎಲ್ಲ ಹಿಂದ್ಗಡೆ ತೋಟ. ಇದು 2 ಹಲಸಿನ ಮರ ಐತೆ. ಈ ಸರಿ ಹಲಸಿನ ಮರದಲ್ಲೂ ಕಾಯೆಲ್ಲ ಚೆನ್ನಾಗೇ ಬಿಟ್ಟಿತ್ತು ಫ್ರೆಂಡ್ಸ್. ನಮ್ದು ಹಲಸಿನ ಮರದ್ದು ಕಾಯಿ ಫಸ್ಟ್ ಟೈಮ್ ನಾವು ತಿಂದಿದ್ದು. ತುಂಬ ಸ್ವೀಟಾಗಿತ್ತು, ಚೆನ್ನಾಗಿತ್ತು ಫ್ರೆಂಡ್ಸ್. ಹಲಸಿನ ಮರದಲ್ಲಿ ಚೆನ್ನಾಗಿತ್ತು ಕಾಯೆಲ್ಲ. ಇದೆಲ್ಲ ನಮ್ಮ ಅಪ್ಪ ಹಾಕಿ ಬೆಳೆಸಿದ್ರು ಫ್ರೆಂಡ್ಸ್. ಬಟ್ ಅವ್ರಿಗೆ ತಿನ್ನೋಕ್ಕೆ ಋಣನೇ ಇರಲಿಲ್ಲ ಅನಿಸುತ್ತೆ. ನೋಡಿ, ಮಕ್ಕಳೆಲ್ಲ ಎಳ್ನೀರುಗಳು 2 3 ಇಟ್ಕೊಂಡು ಕೂತ್ಬಿಟ್ಟವ್ರೆ. ಅದು ಕೊಚ್ಕೊಡೋ ಅಷ್ಟೊತ್ತಿಗೆ ನನ್ನ ತಮ್ಮಂಗೆ ಸುಸ್ತಾಗೋಗುತ್ತೆ ಫ್ರೆಂಡ್ಸ್. ನೋಡಿರಿ, ಎಲ್ಲ ಹಾಯ್ ಹೇಳ್ತಿದ್ದಾರೆ. ಪ್ಲೀಸ್ ಹಾಯ್ ಹೇಳಿ ಫ್ರೆಂಡ್ಸ್ ನೀವೂ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.